Hello students, welcome to EMSS Digital Learning Group. Today we are going to discuss 8th standard science. Basically, the science which has 3 parts, that is chemistry, biology and physics. What are these? What these branches tells? First of all, what is chemistry? Chemistry is the branch of science which deals with the study of properties, composition, structure of matter and energy changes. My dear students, up to 7th standard ವರೆಗೂ ನೀವೆಲ್ಲ ಸಹ ಜನರಲ್ ಸೈನ್ಸ್ ಬಗ್ಗೆ ಓದಿದ್ರಿ. ಆದರೆ ನೀವಿವಾಗ 8th ಸ್ಟ್ಯಾಂಡರ್ಡ್ಗೆ ಬಂದಾಗ ಆ ಸೈನ್ಸು 3 ಮೇಜರ್ ಬ್ರ್ಯಾಂಚಸ್ ಆಗಿ ಡಿವೈಡ್ ಆಗಿದೆ. ಯಾವ್ಯಾವುದು ಆ ಬ್ರ್ಯಾಂಚಸ್ಸು ಅಂತಂದರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಫಿಸಿಕ್ಸ್. ಫಸ್ಟ್ ಆಫ್ ಆಲ್, ಕೆಮಿಸ್ಟ್ರಿ ಅಂದರೆ ಏನು? ಕೆಮಿಸ್ಟ್ರಿ ಸೈನ್ಸಲ್ಲಿ ಒಂದು ಮೇಜರ್ ಬ್ರ್ಯಾಂಚ್. ಆ ಕೆಮಿಸ್ಟ್ರಿಯಲ್ಲಿ ನಾವೇನೆಲ್ಲ ಓದ್ತೀರಿ, ಏನೆಲ್ಲ ಡಿಸ್ಕಸ್ ಮಾಡ್ತೀರಿ ಅಂತಂದರೆ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಿ, ಮತ್ತು ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಿ. ಅದರ ಪ್ರಾಪರ್ಟೀಸ್ ಏನಿದೆ, ಕಾಂಪೋಸಿಷನ್ಸ್, ಸ್ಟ್ರಕ್ಚರ್ ಯಾವ ರೀತಿ ಇದೆ, ಗಟ್ಟಿ ಇದೆಯಾ, ಸ್ಮೂತ್ ಆಗಿದೆಯಾ, ಲಿಕ್ವಿಡ್ ಇದೆಯಾ, ಯಾಕೆ, ಏನು ರೀಸನ್ನು ಅಂತ ಎಲ್ಲ ಸಹ ನಾವು ಡಿಸ್ಕಸ್ ಮಾಡೋದೇ ಕೆಮಿಸ್ಟ್ರಿಯಲ್ಲಿ. ಇವತ್ತಿನ ದಿನ ನಮಗೆ ನಮ್ಮ ಎವ್ರಿಡೇ ಲೈಫಲ್ಲಿ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ರೋಲ್ ಲೀಡ್ ಮಾಡ್ತಾ ಇದೆ. ಕೆಮಿಸ್ಟ್ರಿ ಇಲ್ಲ ಅಂತಂದರೆ ನಮ್ಮ ಲೈಫು ಲೀಡ್ ಮಾಡೋಕ್ಕಾಗೋದೇ ಇಲ್ಲ ಅಂತ ನಾವು ಹೇಳಬಹುದು. ಹೌ ಡಸ್ ಕೆಮಿಸ್ಟ್ರಿ ಎಫೆಕ್ಟ್ ಅವರ್ ಲೈಫ್? ಕೆಮಿಸ್ಟ್ರಿ ಈಸ್ ಎ ಬಿಗ್ ಪಾರ್ಟ್ ಆಫ್ ಎವ್ರಿಡೇ ಲೈಫ್. You find chemistry in daily life, in foods you eat, air you breathe, soaps, detergents, emotions and literally every object you can see or touch. Food is made from chemicals. Many of the changes you observe in the world around you are caused by chemical reactions. My dear children, ನಾವಿವತ್ತಿನ ದಿನ ತಿಂತಾ ಇರೋ ಫುಡ್ಡು ಸಹ ದಟ್ ಈಸ್ ಮೇಡ್ ಅಪ್ ಆಫ್ ಕೆಮಿಸ್ಟ್ರಿ. ನಾವು ಉಸಿರಾಡ್ತಾ ಇರುವಂತಹ ಗಾಳಿ ಯಾವುದದು? ಆಕ್ಸಿಜನ್. ಅದು ಸಹ ಒಂದು ಎಲಿಮೆಂಟೇ. ಆ ಎಲಿಮೆಂಟ್ ಯಾವುದು? ಆಕ್ಸಿಜನ್. ಅದು ಸಹ ಕೆಮಿಸ್ಟ್ರಿನೇ. ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇರುವಂತಹ ಸೋಪ್ಸ್ ಆಗಿರಬಹುದು, ಡಿಟರ್ಜೆಂಟ್ಸ್ ಆಗಿರಬಹುದು, ಎಲ್ಲ ಸಹ ಕೆಮಿಸ್ಟ್ರಿನೇ, ಕೆಮಿಕಲ್ಸೇ. ನಮ್ಮ ಸರೌಂಡಿಂಗ್ಸಲ್ಲಿ ನಾವು ತುಂಬ ಚೇಂಜಸ್ಸನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತೀರಿ, ನೋಡ್ತಾನೆ ಇರ್ತೀರಿ. ವಾಟ್ ಈಸ್ ದ ರೀಸನ್? ವಾಟ್ ಈಸ್ ದ ಸೈಂಟಿಫಿಕ್ ರೀಸನ್ ಅಂತಂದರೆ ದಟ್ ಇಸ್ ಕಾಸ್ಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಳ್ಳೊಳ್ಳೆ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್, ಬಿಲ್ಡಿಂಗ್ಸ್ ಎಲ್ಲ ಇವತ್ತು ಡೆಸ್ಟ್ರಾಯ್ ಆಗ್ತಾ ಇದೆ ಡ್ಯೂ ಟು ಪಲ್ಯೂಷನ್. ಫಾರ್ ಎಕ್ಸಾಂಪಲ್, ತಾಜ್ ಮಹಲ್, ಕುತುಬ್ ಮಿನಾರ್ ಅವೆಲ್ಲ ಸಹ ಏನಾಗ್ತಾ ಇದೆ? ಡೆಸ್ಟ್ರಾಯ್ ಆಗ್ತಾ ಇದೆ. ಆ್ಯಸಿಡ್ ರೈನಿಂದ, ಪಲ್ಯೂಷನಿಂದ ಏನಾಗ್ತಾ ಇದೆ? ಡೆಸ್ಟ್ರಾಯ್ ಆಗ್ತಾ ಇದೆ. ಇದನ್ನೆಲ್ಲ ನಾವು ಓದೋದೇ ಕೆಮಿಸ್ಟ್ರಿ. ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಕೆಮಿಸ್ಟ್ರಿದು. ಅದಕ್ಕೋಸ್ಕರನೇ ಅದೊಂದು ಮೇಜರ್ ಬ್ರ್ಯಾಂಚ್ ಆಗಿದೆ ಸೈನ್ಸಲ್ಲಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಬಯಾಲಜಿ. ವಾಟ್ ಯು ಮೀನ್ ಬೈ ಬಯಾಲಜಿ? ಬಯಾಲಜಿ ಅಂದರೆ ಏನು? ಸೊ ಬಯಾಲಜಿ ಇನ್ ಗ್ರೀಕ್ ಇಟ್ ಟೆಲ್ಸ್ ಬಯೋ ಮೀನ್ಸ್ ಲೈಫ್ ಅಂಡ್ ಲಾಜಿ ಮೀನ್ಸ್ ಸ್ಟಡಿ ಆಫ್ ಲೈಫ್ ಇನ್ generally referred as biology, and basically it is defined that is branch of science that deals with the study of life and living organisms is biology. ಬಯಾಲಜಿ ಅಂತಂದರೆ ಗ್ರೀಕ್ ಭಾಷೆಯ ಪ್ರಕಾರ ಬಯೋ ಅಂತಂದರೆ ಲೈಫ್, ಲಾಜಿ ಅಂತಂದರೆ ಸ್ಟಡಿ, ಲಿವಿಂಗ್ ಆರ್ಗನಿಸಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋ ಬ್ರ್ಯಾಂಚೇ ಬಯಾಲಜಿ.
Next, what do you mean by physics? Physics ಅಂದರೆ ಏನು? Physics is a study of energy. We can break down physics in certain units. Example, motion, forces, waves, electricity and magnetism, atomic and nuclear physics. ಈ ಎಲ್ಲ ಫಿಸಿಕ್ಸ್ ಅನ್ನೋದು ಎನರ್ಜಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ವೇವ್ಸ್ ತಗೊಂಡಾಗ ಸೌಂಡ್ ವೇವ್ಸ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಹೆಂಗೆ ಟ್ರಾವೆಲ್ ಆಗ್ತಾ ಇದೆ, ಯಾವ ರೀತಿ ಬರ್ತಾ ಇದೆ, ಸ್ಪೀಡ್ ಹೇಗಿದೆ, ವೆಲಾಸಿಟಿ ಹೇಗಿದೆ, ಗ್ರಾವಿಟೇಷನಲ್ ಫೋರ್ಸ್ ಏನಿದೆ, ಫ್ರಿಕ್ಷನ್ ಏನಿದೆ, ಎಲೆಕ್ಟ್ರಿಸಿಟಿ ಯಾವ ರೀತಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಎಲ್ಲ ಡಿಸ್ಕಸ್ ಮಾಡೋ ಬ್ರ್ಯಾಂಚೇ physics. So basically, the science which consists of these three parts, what are going to discuss in high school section, and basically in 8th standard science, which has, that is science which have two textbooks, that is part 1 textbook and part 2 textbook. So in part 1 textbook there are 9 chapters. Among these 9 chapters, 3 chapters are from biology and 3 chapters are from chemistry and 3 chapters are from physics. My dear students, ನಾವು ಹೈಸ್ಕೂಲ್ಗೆ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕನ್ನು ನೋಡಿದಾಗ ಆ ಒಂದು ಸೈನ್ಸ್ ಟೆಕ್ಸ್ಟ್ ಬುಕ್ 2 ಪಾರ್ಟ್ಸ್ ಆಗಿದೆ. ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ 9 ಲೆಸನ್ಸ್ ಇರುತ್ತೆ. ಆ 9 ಲೆಸನ್ಸು 3 ಲೆಸನ್ಸ್ ಕೆಮಿಸ್ಟ್ರಿಯಿಂದ ಇರುತ್ತೆ, 3 ಲೆಸನ್ಸ್ ಬಯಾಲಜಿಯಿಂದ ಇರುತ್ತೆ, ಇನ್ನು 3 ಲೆಸನ್ಸ್ ಫಿಸಿಕ್ಸಿಂದ ಇರುತ್ತೆ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ಅಂಡರ್ ಬಯಾಲಜಿ, ದಟ್ ಈಸ್ ದ ಚಾಪ್ಟರ್ ವಾಟ್ ವಿ ಆರ್ ಸೀಯಿಂಗ್ ಆನ್ ದ ಸ್ಲೈಡ್, ದಟ್ ಈಸ್ ಕ್ರಾಪ್ ಪ್ರೊಡಕ್ಷನ್ and management. So, what is the chapter 1? Crop production and management. This is the first chapter in biology. So, basically, what this chapter explains as the name which tells the crop production. Production means how to improve the productivity of the food. And what are all the methods to manage these crops? So how the farmer will going to manage, maintain to get and good product and good yield, so that we are going to discuss in this chapter. ನಾವು ಒಂದು ಭೂಮಿಯಲ್ಲಿ ರೈತ ಒಳ್ಳೆ ಬೆಳೆಯನ್ನು ಬೆಳೆಸಬೇಕು ಅಂದರೆ ಯಾವೆಲ್ಲ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಸಾಯಿಲನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಡಿಟೇಲಾಗಿ ಈ ಲೆಸನಲ್ಲಿ ನಾವು ಓದ್ತೀರಿ. ಆ ಲೆಸನೇ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಲೆಟ್ಸ್ ಲರ್ನ್ ದಿಸ್ ಕಾನ್ಸೆಪ್ಟ್ಸ್ ಇನ್ ಡೀಟೇಲ್. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಲಾಂಗ್ ಡ್ಯೂರೇಷನ್ ಆಫ್ ಸಮ್ಮರ್ means hardly we got 4 months, right? You enjoyed a lot, I think so. So along with this enjoyment, even we have to go through some things. So basically you might have visited to the agricultural land during the summer holidays, right? What do you have observed in the agricultural land? You might have observe some of the tools which are used by the farmers, and you may think the question arises for you, what is this, why, what is the purpose of the usage of this, and how to use these tools in agricultural land, right? You may the question arises. So when you observing all these things in the agricultural land, you may see some of the tools like kurupi, sickle, shovel,
and some other else. Right. So from on these tools are means what is the purpose of usage of these tools? So for all these questions we'll get answers in this chapter, that is crop production and management. My dear students, ನಿಮ್ಗೆ ರಜಾ ಬಂದಾಗ ಬೇಸಿಗೆ ರಜದಲ್ಲಿ ಅಜ್ಜಿ ಮನೆಗೆ ಆ ಕಡೆ ಎಲ್ಲ ನೀವು ಹೋದಾಗ ನಮ್ಮ ಭಾರತ ದೇಶ ಸುಮಾರು ಹಳ್ಳಿಗಳಿಂದ ಕೂಡಿದೆ. ನಾವು ಹಳ್ಳಿ ಕಡೆ ಹೋದಾಗ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ರೈತರು ಬೆಳೆಗಳನ್ನು ಬೆಳೆಸ್ತಾ ಇರ್ತಾರೆ. ನೀವು ತೋಟಕ್ಕೆ ವಿಸಿಟ್ ಮಾಡಿದಾಗ ಆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಕೆಲವೊಂದು ಟೂಲ್ಸ್ ಅಂದರೆ ಸಲಕರಣೆಗಳು ಎಕ್ವಿಪ್ಮೆಂಟ್ಸನ್ನು ಅಬ್ಸರ್ವ್ ಮಾಡ್ತೀರಾ. ಏನಿದು? ನಿಮಗೆ ಕ್ವಶನ್ ಬರುತ್ತೆ, ಯೋಚನೆ ಮಾಡ್ತೀರಿ ನೀವು, ಏನಿದು, ಏನಕ್ಕೆ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ಅಂತ ನೀವು ಕ್ವಶನನ್ನು ರೈಸ್ ಮಾಡ್ಕೊತೀರ. ಎಸ್, ಅದಕ್ಕೆ ಈ ಏನು ಫಾರ್ ಎಕ್ಸಾಂಪಲ್ ಕುಡುಗೋಲಾಗಿರ್ಬೋದು, ನೇಗಿಲಾಗಿರ್ಬೋದು, ಕುರುಪಿ ಆಗಿರ್ಬೋದು, ಇವೆಲ್ಲ ಸಹ ನಾವು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಯೂಸ್ ಮಾಡ್ತಾರೆ ರೈತರು. ಇವುಗಳನ್ನು ಅಬ್ಸರ್ವ್ ಮಾಡ್ತೀರಾ ನೀವು. ಈ ಎಲ್ಲ ಟೂಲ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡ್ತಾರೆ ಅಂತ ಎಲ್ಲ ಕ್ವಶನ್ಗೆ ಆನ್ಸರೇ ಇದೆ ಈ ಲೆಸನ್ನು. ಆ ಲೆಸನ್ ಯಾವುದು? ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ಎಲ್ಲ ಕ್ವಶನ್ಸ್ಗೂ ಸಹ ಆನ್ಸರ್ ಕೊಡುತ್ತೆ ಈ ಲೆಸನ್ನು. ಬೇಸಿಕಲಿ ಯು ಮೇ My dear students, you may enjoy in greenery in agricultural land. So as you enter into the agricultural land, so you will be seeing agricultural field is full of green mat, right? So not only this, you may also observe many other organisms. It may be living and some of things non-living also. When you observe the green plants, we may think how these green plants get food. So usually the farmer will give or the farmer will provide the food for the plants. In what way? That is by applying manure, by applying fertilizers and the water, right? So is it enough only this material to grow plants? Is not along with these the plants which have a capacity to prepare their own food. So that we generally that process called photosynthesis. Photo means sunlight, synthesis means process of synthesizing of own food. Then how exactly photosynthesis can be defined? Photosynthesis can be defined as the green plants, they can prepare their own food by utilizing the carbon dioxide and water in the presence of sunlight and chlorophyll. So as the chlorophyll green pigment which present in the plant body. Carbon dioxide available in nature. So by utilizing this carbon dioxide and water that is in the presence of sunlight and chlorophyll, photosynthesis takes place. My dear children, ನಾವು ಈ ಒಂದು ಗದ್ದೆಗೆ ರಾಗಿ ಗದ್ದೆ ಆಗಿರಬಹುದು, ಭತ್ತದ್ದಾಗಿರಬಹುದು, ಆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಫೀಲ್ಡ್ಗೆ ವಿಸಿಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಭೂಮಿ ಅಂದರೆ ಹಚ್ಚ ಹಸಿರಿನಿಂದ ಇರುತ್ತೆ. ಒಳ್ಳೆ ಗ್ರೀನ್ ಕಲರ್ ಮ್ಯಾಟ್ ಥರ ಇರುತ್ತೆ. ಆವಾಗ ನಮಗೆ ನಾವು ಅಬ್ಸರ್ವ್ ಮಾಡಿದಾಗ ಆರ್ಗನಿಸಮ್ಸ್ನ ಎಷ್ಟೊಂದು ಬೇರೆ ಬೇರೆ ಆರ್ಗನಿಸಮ್ಸ್ನೆಲ್ಲ ನೋಡ್ತೀರಿ. ಲಿವಿಂಗ್ ಥಿಂಗ್ಸ್ನು ನೋಡ್ತೀರಿ, ನಾನ್ ಲಿವಿಂಗ್ ಥಿಂಗ್ಸ್ನು ನೋಡ್ತೀರಿ. ಗ್ರೀನ್ ಪ್ಲ್ಯಾಂಟ್ಸ್ಗೆ ಫುಡ್ ಹೆಂಗೆ? ಇಲ್ಲಿರೋ ಎಲ್ಲ ಗ್ರೀನ್ ಪ್ಲ್ಯಾಂಟ್ಸ್ಗೆ ಫುಡ್ ಹೆಂಗೆ? ರೈತ ಕೊಡ್ತಾನ ಫುಡ್ಡು? ಹಂಗಾರೆ ರೈತ ಹಾಕೋ ಗೊಬ್ಬರ ಸಾಕಾ?
ಅಂತ ರೈತ ಹಾಕೋ ಗೊಬ್ಬರ ಮಾತ್ರ ಅದಕ್ಕೆ ಸಾಕಾಗಲ್ಲ. ಪ್ಲ್ಯಾಂಟ್ಸು ಫುಡ್ಡು ತನ್ನಷ್ಟಕ್ಕೆ ತಾನೇ ಪ್ರಿಪೇರ್ ಮಾಡಿಕೊಳ್ಳುತ್ತೆ, ಕೆಲವೊಂದು ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು. ಆ ರಾ ಮೆಟೀರಿಯಲ್ಸ್ ಯಾವುದು ಅಂತಂದರೆ ಅಟ್ಮಾಸ್ಫಿಯರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಸನ್ಲೈಟ್, ಕ್ಲೋರೋಫಿಲ್ ಪಿಗ್ಮೆಂಟ್. ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಈ ಒಂದು ಕ್ಲೋರೋಫಿಲ್ ಪಿಗ್ಮೆಂಟು ಪ್ರೆಸೆಂಟ್ ಇರುತ್ತೆ. ಈ ಎಲ್ಲ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರೆಯೋದು ಅಂತಂದರೆ ಫೋಟೋಸಿಂಥಸಿಸ್ ಅಂತ ಕರೆಯೋದು. ಅದಕ್ಕೋಸ್ಕರ ನಾವು ಗ್ರೀನ್ ಪ್ಲ್ಯಾಂಟ್ಸನ್ನು ಆಟೋಟ್ರೋಪ್ಸ್ ಅಂತ ಕರಿತೀರಿ. ಈ ಒಂದು ಫೋಟೋಸಿಂಥಸಿಸ್ ಆದಮೇಲೆ, ಆ ಪ್ರೋಸೆಸ್ ಆದಮೇಲೆ ಪ್ರಾಡಕ್ಟ್ಸನ್ನು ರಿಲೀಸ್ ಮಾಡುತ್ತೆ. ವಾಟ್ ಆರ್ ದ ಪ್ರಾಡಕ್ಟ್ಸ್ ಗೆಟ್ ಬೈ ದ ಫೋಟೋಸಿಂಥಸಿಸ್? ಸೊ C6H12O6, 6 molecules of carbon, 12 molecules of hydrogen, 6 molecules of oxygen. C6H12O6. Generally, it referred as glucose. C6H12O6, that is glucose. Along with glucose, the plenty of oxygen is also released. That is, along with this, the energy will be released. Means the energy is needed for plant body for growth and development. So like this is the green plants will prepare this own food by the process called photosynthesis. ಈ ಗ್ರೀನ್ ಪ್ಲ್ಯಾಂಟ್ಸು ಫೋಟೋಸಿಂಥಸಿಸ್ ಆದಮೇಲೆ ತನ್ನಷ್ಟಕ್ಕೆ ತಾನೇ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತಲ್ವ. ಫೋಟೋಸಿಂಥಸಿಸ್ ಆದಮೇಲೆ ಪ್ರಾಡಕ್ಟನ್ನು ರಿಲೀಸ್ ಮಾಡುತ್ತೆ. ಆ ಪ್ರಾಡಕ್ಟ್ ಯಾವುದು ಅಂತಂದರೆ ಗ್ಲೂಕೋಸು ಮತ್ತು ಬೇಕಾದಷ್ಟು ಪ್ಲೆಂಟಿ ಅದು ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ. ಅದರ ಜೊತೆಗೆ ಎನರ್ಜಿನೂ ಸಹ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ಏನಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂತಂದರೆ ಪ್ಲ್ಯಾಂಟ್ ಗ್ರೋತ್, ಪ್ಲ್ಯಾಂಟ್ ಡೆವಲಪ್ಮೆಂಟ್ಗೆ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ ಚಿಲ್ಡ್ರನ್? ಸೊ ಇನ್ ದ ಸೇಮ್ ವೇ ವೆನ್ ವಿ ಸಿ ಲೈಕ್ ದ ಅನಿಮಲ್ಸ್, ಹೌ ಎಕ್ಸಾಕ್ಟ್ಲಿ ದ ಅನಿಮಲ್ಸ್ ವಿಲ್ ಟೇಕ್ ಫುಡ್. ಹಾಗಾದರೆ ಅನಿಮಲ್ಸ್ಗೆ ಹೆಂಗೆ ಫುಡ್ಡು? ಅನಿಮಲ್ಸು ಫೋಟೋಸಿಂಥಸಿಸ್ ಅನಿಮಲ್ಸಲ್ಲಿ ನಡೆಯುತ್ತಾ? ತನ್ನಷ್ಟಕ್ಕೆ ತಾನೇ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತಾ? ನೋ, ನಮ್ಗೆ ಆ ಕೆಪಾಸಿಟಿ ಇಲ್ಲ. So, is animals have capacity to prepare their own food? Is it possible? By the photosynthesis, the animals can prepare? No, it is not. ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅನಿಮಲ್ಸಲ್ಲಿ ಆ ಕೆಪಾಸಿಟಿ ಇಲ್ಲ. ಅನಿಮಲ್ಸು ಹೆಟರೋಟ್ರೋಪ್ಸ್. ನಾವು ಬೇರೆಯದ್ರ ಮೇಲೆ ಡಿಪೆಂಡ್ ಆಗಿದ್ದೀರಿ. ಅನಿಮಲ್ ಆಗಿರಬಹುದು, ಪ್ಲ್ಯಾಂಟ್ ಮೇಲೆ ಆಗಿರ್ಬೋದು. ನಾವು ಡಿಪೆಂಡಿಂಗ್ ಅಪಾನ್ ಅದರ್ಸ್. ನಾವು ಹೆಟರೋಟ್ರೋಪ್ಸ್. Then how these animals will get food? That means the animals are generally referred as heterotrophs. Heterotrophs means they depend on others for the sake of food. Means the animals which feed on plants and other animals. So by that they get energy. Then why it necessary to get energy? ಏನಕ್ಕೆ ಬೇಕು ನಮ್ಮ ಅನಿಮಲ್ಸ್ಗೆ ಎನರ್ಜಿ? ಏನಕ್ಕೆ ಬೇಕು? ನಮಗೆ ಬೇಕಾ ಎನರ್ಜಿ? ಎಸ್, ಅಫ್ಕೋರ್ಸ್ ವಿ ನೀಡ್ ಎನರ್ಜಿ, ರೈಟ್, ಫಾರ್ ಆಲ್ ದ ಆ್ಯಕ್ಟಿವಿಟೀಸ್, ಇನ್ಕ್ಲೂಡಿಂಗ್ ಮೀನ್ಸ್ ದ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ವಾಟ್ ಎವರ್ ದ ಫಿಸಿಕಲ್ ಆ್ಯಕ್ಟಿವಿಟಿ ವಿ ಆರ್ ಗೋಯಿಂಗ್ ಟು ಡೂ ಇನ್ ಅವರ್ ಡೇ ಟು ಡೇ ಲೈಫ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್. ಫಾರ್ ಆಲ್ ದಿಸ್ ಪರ್ಪಸ್ ವಿ ನೀಡ್ ಎನರ್ಜಿ. And not only this, the internal mechanism is metabolic activities like digestion, respiration and excretion. Like this, even during sleeping also energy is needed. So for all this purpose, the energy is very, very essential. Hence we have to take the food means to get an energy.
ನಮಗೆ ಪ್ರತಿಯೊಂದು ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಡೈಲಿ ನಡೆಯುವಂತಹ ಒಂದು ಆ್ಯಕ್ಟಿವಿಟೀಸ್ ಮೀನ್ಸ್ ಡೈಜೆಷನ್ ಆಗಿರಬಹುದು, ರೆಸ್ಪಿರೇಷನ್ ಆಗಿರಬಹುದು, ಎಕ್ಸ್ಕ್ರಿಷನ್ ಆಗಿರಬಹುದು. ಇವೆಲ್ಲದಕ್ಕೂ ಏನು ಬೇಕು? ಎನರ್ಜಿ ಬೇಕು. ಈ ಎನರ್ಜಿ ಹಂಗಾರೆ ಎಲ್ಲಿಂದ ಬರುತ್ತೆ? ಈವನ್ ನಾವು ಮಲಗೋದಕ್ಕೂ ಸಹ ನಮಗೇನು ಬೇಕು? ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ನಾವು ಒಳ್ಳೆ ಆಹಾರವನ್ನು ತಗೊಂಡಾಗ ಏನು ಬರುತ್ತೆ? ನಮಗೆ ಎನರ್ಜಿ ಬರುತ್ತೆ. ಸಿನ್ಸ್ ವಿ ಆಲ್ ನೀಡ್ ಫುಡ್, ಹೌ ಕ್ಯಾನ್ ವಿ ಪ್ರೊವೈಡ್ ಫುಡ್ ಟು ಎ ಲಾರ್ಜ್ ನಂಬರ್ ಆಫ್ ಪೀಪಲ್ಸ್ ಇನ್ ಅವರ್ ಕಂಟ್ರಿ? ನಮ್ಮ ದೇಶದಲ್ಲಿ ಅನೇಕ ಜನರಿದ್ದಾರೆ. ಇಷ್ಟೆಲ್ಲ ಜನಕ್ಕೂ ಸಹ ಆಹಾರ ಯಾವ ರೀತಿ ಒದಗಿಸ್ತಾರೆ? ಫುಡ್ ಹ್ಯಾಸ್ ಟು ಬಿ produced on a large scale in order to provide food for a large population. Regular production, proper management and distribution is necessary. ಇಷ್ಟು ಪಾಪ್ಯುಲೇಷನ್ಗೆ ನಾವು ಫುಡ್ ಪ್ರೊವೈಡ್ ಮಾಡಬೇಕಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಹಕ್ಕು. ನಾವು ಫುಡ್ಡನ್ನು ಪ್ರೊವೈಡ್ ಮಾಡಬೇಕಂದ್ರೆ ಕೆಲವೊಂದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರಿಪ್ರೇಷನ್ ಆಫ್ ಸಾಯಿಲ್, ಟೈಮ್ ಟು ಟೈಮ್ ಮೆನ್ಯೂರ್ಸನ್ನು, ಫರ್ಟಿಲೈಸರ್ಸ್ನ ಆ್ಯಡ್ ಮಾಡೋದು, ಮತ್ತು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಪ್ರೊಡಕ್ಟಿಂಗ್ ಫ್ರಮ್ ವೀಡ್ಸ್, ಹಾರ್ವೆಸ್ಟಿಂಗ್, ಆ ಬೆಳೆದಿರುವಂತಹ ಬೆಳೆಯನ್ನು ಸ್ಟೋರೇಜ್ ಮಾಡೋದು, ಎಲ್ಲ ಮೆಥಡ್ಸ್ನು ನಾವು ಪ್ರಾಪರಾಗಿ ಯೂಸ್ ಮಾಡಿದಾಗ ಒಳ್ಳೆಯ ಬೆಳೆಯನ್ನು ಬೆಳೆದು ನಾವು ಸಪ್ಲೈ ಮಾಡಬಹುದು. ಈ ಎಲ್ಲದ್ರ ಬಗ್ಗೆ ನಾವು ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಓದೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ರಿ ಅಂತಂದರೆ, ಫಸ್ಟ್ ಸೈನ್ಸಲ್ಲಿ 3 ಮೇಜರ್ ಬ್ರ್ಯಾಂಚಸನ್ನು ಡಿಸ್ಕಸ್ ಮಾಡಿದ್ರಿ. ಮತ್ತು ಆಟೋಟ್ರೋಪ್ಸ್ ಅಂದರೆ ಏನು, ಹೆಟೆರೋಟ್ರೋಪ್ಸ್ ಅಂದರೆ ಏನು, ಫೋಟೋಸಿಂಥಸಿಸ್ ಅಂದರೆ ಏನು, ಆಫ್ಟರ್ ದಟ್ ಫೋಟೋಸಿಂಥಸಿಸ್ ಆದಮೇಲೆ ಏನು ಪ್ರಾಡಕ್ಟ್ಸ್ನ ರಿಲೀಸ್ ಮಾಡುತ್ತೆ, ಮತ್ತು ನಮ್ಗೆ ಎನರ್ಜಿ ಎಲ್ಲಿಂದ ಬರುತ್ತೆ, ಎನರ್ಜಿನ ನಮ್ಗೆ ಬೇಕಾ ಬೇಡವಾ ಅಂತಲೂ ಡಿಸ್ಕಸ್ ಮಾಡಿದ್ರಿ. ಮೈ ಡಿಯರ್ ಚಿಲ್ಡ್ರನ್, ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ನೌ ಐ ವಿಲ್ ಆಸ್ಕ್ ಸಮ್ ಕ್ವಶನ್ಸ್ ರಿಲೇಟೆಡ್ ಟು today's concept. Can you answer me? First question, what is autotrophs? Second question, what is heterotrophs? Third question, what is the difference between autotrophs and heterotrophs? Next question, what is photosynthesis? Thank you.